ನಮಸ್ಕಾರ ಸ್ನೇಹಿತರ, ಎಲ್ಲಿ ನೋಡಿದ್ರು ಬಿರುಗಾಳಿ, ಸುಂಟರ ಗಾಳಿ, ಮಳೆರಾಯನ ಆರ್ಭಟ. ಇದು ಬೇಸಿಗೆ ಕಾಲ ಆದರೂ ಸಹಿತ ಒಂದೊಂದು ಕಡೆ ಮಳೆರಾಯನ ಆರ್ಭಟ ಹೆಚ್ಚಾಗ್ತಾ ಇದೆ. ಇನ್ನು ಹೋದ ವರ್ಷದ ಜೂನ್ ಜುಲೈ ತಿಂಗಳಲ್ಲಿ ಆಗಿರ್ತಕ್ಕಂತಹ ಮಳೆಯನ್ನ ಕಂಪ್ಯಾರಿಸನ್ ಮಾಡಿದ್ರೆ 4-5% ಹೆಚ್ಚಿನ ಮಳೆ ಆಗಿದೆ ಸ್ನೇಹಿತರೆ. ಹೀಗಾಗಿ ಈ ವರ್ಷದಲ್ಲಿ ಕೂಡ ಬಿಸಿಲು ಹೆಚ್ಚಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಬರ ಹಾನಿ ಪರಿಹಾರ ಸಿಗತ್ತೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ಈಗಾಗಲೇ ಆಗಿರ್ತಕ್ಕಂತಹ ಮಳೆಯಿಂದಾಗಿ ಕೊಚ್ಚಿಕೊಂಡು ಹೋಗಿರ್ತಕ್ಕಂಥದ್ದು, ಬೆಳೆ ಹಾನಿ ಆಗಿರ್ತಕ್ಕಂಥದ್ದು, ಇನ್ನು ಪ್ರವಾಹ ಬಂದಿರತಕ್ಕಂಥದ್ದು, ಇದೆಲ್ಲ ಕಾರಣದಿಂದಾಗಿ ಬೆಳೆ ಹಾನಿ ಪರಿಹಾರವನ್ನ ಸರ್ಕಾರ ಕೊಡಲೇಬೇಕು. ಹೀಗಾಗಿ ಮೊನ್ನೆ ತಾನೇ ಬಜೆಟ್ ಮಂಡನೆ ಆಗೋಕ್ಕಿಂತ ಮುಂಚೆ ರೈತ ಪರ ಸಂಘಟನೆಗಳು, ರೈತ ಮುಖಂಡರು ಆಲ್ರೆಡಿ ಸಾಕಷ್ಟು ಚರ್ಚೆ ಆಗಿದಾವೆ. ಈ ಬಜೆಟ್ ಮಂಡನೆ ಆಗೋಕ್ಕಿಂತ ಮುಂಚೆ ರೈತರ ಬೆಳವಣಿಗೆಗೆ ನಾವು ಏನೇನು ಕ್ರಮವನ್ನ ಕೈಗೊಳ್ಳಬೇಕು, ಬೆಳೆಗಳು ಇನ್ನೂ ಫಲವತ್ತತೆಯನ್ನ ಹೊಂದಬೇಕಂದ್ರೆ ನಾವು ಏನೇನು ಮಾಡಬೇಕು, ರೈತರಿಗೆ ಏನು ಸಮಸ್ಯೆಗಳಿದಾವೋ ಅದನ್ನು ನಾವು ಹೇಗೆ ಬಗೆಹರಿಸಬೇಕು, ಈ ರೀತಿ ಎಲ್ಲ ಚರ್ಚೆಗಳು ಆಗಿದಾವಂತೆ. ಹಾಗಾದ್ರೆ ಈ ಬೆಳೆ ಹಾನಿ ವಿಮೆಗೆ 2ನೇ ಹಂತದಲ್ಲಿ ಕೂಡ ದುಡ್ಡು ಬರ್ತಾ ಇದ್ದು, ಹಾಗಾದ್ರೆ ಮೊದಲು ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ರೈತರ ಖಾತೆಗಳಿಗೆ ಬೆಳೆ ಹಾನಿ ವಿಮೆ ಜಮಾ ಆಗ್ತಾ ಇದೆ. ಈಗಾಗಲೇ ಆಲ್ರೆಡಿ ಬೆಳೆ ಹಾನಿ ವಿಮೆ ಹೋದ ವರ್ಷದಲ್ಲಿ ರೈತರಿಗೆ ಕೇಂದ್ರ ಸರ್ಕಾರದಿಂದ ಫಸಲ್ ಬಿಮಾ ಯೋಜನೆಯಲ್ಲಿ ಅಪ್ಲಿಕೇಶನ್ ಹಾಕಿರ್ತಕ್ಕಂತಹ ಫಲಾನುಭವಿಗಳಿಗೆ ಆಲ್ರೆಡಿ ಜಮಾ ಆಗಿದೆ, ಕ್ಲಿಯರ್ ಆಗಿದೆ. ಇನ್ನು ರಾಜ್ಯ ಸರ್ಕಾರ ಬರೀ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಹೋದ್ರೆ, ಮಹಿಳೆಯರಿಗೆ ಕೊಡ್ತಾ ಹೋದ್ರೆ, ಇನ್ನು ರೈತರಿಗೆ ನೋಡೋರಾದ್ರೂ ಯಾರು? ಈ ಪ್ರಶ್ನೆಯನ್ನ ಸಾಕಷ್ಟು ಬಾರಿ ಮಾಡಿದ್ದಾರೆ. ಕಬ್ಬಿನ ಬೆಲೆ ಏರಿಕೆ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಮಾಡಿದ್ರು. ಹಾಗಾಗಿ ಕಬ್ಬಿನ ಬೆಲೆ ಕೂಡ ಏರಿಕೆ ಆಯಿತು 3,300ಕ್ಕೆ. 3,250 ಫ್ಯಾಕ್ಟ್ರಿಗಳು ಕೊಟ್ರೆ ಇನ್ನು ₹50 ರಾಜ್ಯ ಸರ್ಕಾರ ಹಾಕಿ ಕೊಡತ್ತಂತೆ. ಇದು ನಿಮಗೆ ಗೊತ್ತಿರುತ್ತೆ. ಇನ್ನು ರೈತರು ಸಾಕಷ್ಟು ಸಾಲಗಳನ್ನ ಮಾಡಿಕೊಂಡು ಬೆಳೆಗಳನ್ನ ಬೆಳೆದಿರ್ತಾರೆ. ಆ ಬೆಳೆಗಳಿಗೆ ಫಲ ಸಿಕ್ಕಿರೋದಿಲ್ಲ. ಆ ಫಲ ಸಿಗದೆ ಹೋದ ಕಾರಣಕ್ಕಾಗಿ ರೈತ ಬಹಳಷ್ಟು ಕಡೆ ನೋಡ್ತಾ ಇದ್ರಿ ನೀವು, ಸಾವಿಗೀಡಾಗ್ತಾರೆ, ಆತ್ಮಹತ್ಯೆ ಮಾಡ್ಕೊಳ್ಳೋದು, ಈ ರೀತಿ ಸಾಕಷ್ಟು ಪ್ರಕರಣಗಳು ದಾಖಲೆ ಆಗಿದಾವೆ. ರೈತರ ಬೆನ್ನೆಲುಬಾಗಿ ನಿಂತ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರವೇ ತಾನೆ. ಸಣ್ಣ ಪುಟ್ಟ ರೈತರಿಗೆ ಈ ರೀತಿ ಸಮಸ್ಯೆ ಉಂಟಾದಾಗ, ಸಾಕಷ್ಟು ಸಾಲಗಳನ್ನು ತೀರಿಸದೆ ಹೋದಾಗ, ಸಾಲವನ್ನು ತೀರಿಸಬೇಕು ಒಂದು, ಅಥವಾ ಬೆಳೆ ಹಾನಿ ಪರಿಹಾರ ಕೊಡಬೇಕು ಒಂದು. ಸಾಲವನ್ನಂತರೂ ತೀರಿಸ್ಲಿಕ್ಕೆ ಆಗೋದಿಲ್ಲ, ಆದರೆ ಬೆಳೆ ಹಾನಿ ಪರಿಹಾರವನ್ನ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳಿದೆ. ಹಾಗಾದ್ರೆ ರಾಜ್ಯ ಸರ್ಕಾರ ಹೇಳಿರ್ತಕ್ಕಂಥದ್ದು ಈಗ ಬೆಳೆ ಹಾನಿ ವಿಮೆಯನ್ನ ಕೊಡ್ಲಿಕ್ಕೆ ಈಗಾಗಲೇ ಜಂಟಿ ಸರ್ವೆ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ದೀವಿ. ಜಂಟಿ ಸರ್ವೆಯಲ್ಲಿ 30,000 ಹೆಕ್ಟರ್ ಅಷ್ಟು ಭೂಮಿಗಳು ನಾಶ ಆಗಿರೋದು ಸರ್ಕಾರದ ಗಮನಕ್ಕೆ ಬಂದಿದೆ. ನಮ್ಮ ಲಿಸ್ಟ್ನಲ್ಲಿ ಸಿಕ್ಕಿದೆ. ಸುಮಾರು 51 ಲಕ್ಷ ರೈತರಿಗೆ ಈ ಬೆಳೆ ಹಾನಿ ವಿಮೆಯನ್ನ ಕೊಡ್ಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. 6,213 ಕೋಟಿಯಷ್ಟು ದುಡ್ಡನ್ನ ನಾವು ಈ ಬೆಳೆ ಹಾನಿ ವಿಮೆಗೋಸ್ಕರ ಮೀಸಲಿಡ್ತಾ ಇದ್ದೀವಿ ಅಂತ ಸಿಎಂ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆಯಲ್ಲಿ ಸ್ಪಷ್ಟನೆಯನ್ನ ಕೊಡ್ತಾರೆ. 6,213 ಕೋಟಿ ಕಣ್ರಿ. ಇದರಲ್ಲಿ ನಿಮಗೆ ಸಾಕಷ್ಟು ದುಡ್ಡು ಪಡ್ಕೊಳ್ತೀರಿ. ಅಂದ್ರೆ ಹೆಕ್ಟರ್ಗೆ ಎಷ್ಟು ದುಡ್ಡು ಬರುತ್ತೆ ಇದನ್ನ ನಾವು ನೋಡ್ತಾ ಹೋಗೋದಾದ್ರೆ, NDRF ಕುಸ್ಕಿ ಜಮೀನು ನಿಮ್ಮದಾಗಿದ್ರೆ 8,500ರಿಂದ ಪ್ರಾರಂಭವಾದ್ರೆ 21,500 ತನಕ ಜಮಾ ಆಗತ್ತೆ. ಇನ್ನು ನಿಮ್ಮದು ಹೆಚ್ಚುವರಿ ನೀರಾವರಿ ಭೂಮಿಗಳನ್ನ ನೀವು ಹೊಂದಿದ್ದೀರಿ, ಹೆಚ್ಚಿನ ಫಲವತ್ತತೆಯ ಭೂಮಿಗಳನ್ನ ನೀವು ಹೊಂದಿದ್ದೀರಿ, ಅಂತಹ ರೈತರಿಗೆ 31,500 ತನಕ ಕೂಡ ದುಡ್ಡು ಜಮಾ ಆಗತ್ತೆ ಪ್ರತಿಯೊಂದು ಹೆಕ್ಟರ್ಗೆ. ಸೊ ಹಾಗಾದ್ರೆ ನೀವು ಸೋಯಾಬೀನು, ನೆಲೆಗಡ್ಡಲೆ, ಹುರುಳಿಜೋಳ, ಇನ್ನಿತರ ಬೆಳೆಗಳನ್ನ ಬೆಳೆದಿದ್ದೀರಿ ಅಂದ್ರೆ ನಿಮಗೂ ಕೂಡ ಬೆಳೆ ಹಾನಿ ವಿಮೆ ಜಮಾ ಆಗತ್ತೆ. ಅದರಲ್ಲಿ ಈ ಬೇಸಿಗೆ ಕಾಲದಲ್ಲಿ ಕೂಡ ಮಳೆರಾಯನ ಆರ್ಭಟ ಹೆಚ್ಚಾಗಿತ್ತು. ಈಗ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಆದರೆ ಹಿಂದಿನ ದಿನಗಳಲ್ಲಿ ನೀವು ಗಮನಿಸಿದ್ದೆ ಆದ್ರೆ ಹೆಚ್ಚಿನ ಮಳೆ ಆದ ಕಾರಣಕ್ಕಾಗಿ ದ್ರಾಕ್ಷಿ ಬೆಳೆಗಾರರು ಕೂಡ ತತ್ತರಿಸಿ ಹೋಗಿದ್ದಾರೆ. ಅರಿಸಿನ ಬೆಳೆಗಾರರು ಕೂಡ ತತ್ತರಿಸಿ ಹೋಗಿದ್ದಾರೆ. ಹೀಗೆ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ. ಇದಕ್ಕೆಲ್ಲವೂ ಕೂಡ ಸರ್ಕಾರ ಆದಷ್ಟು ಗಮನ ಹರಿಸ್ಕೊಂಡು ರೈತರಿಗೆ ಏನೇನು ಪರಿಹಾರವನ್ನ ಒದಗಿಸಿ ಕೊಡ್ಲಿಕ್ಕಾಗತ್ತೋ ಅಷ್ಟು ಪ್ರಯತ್ನವನ್ನ ಮಾಡ್ಬೇಕನ್ನುವಂತಹ ಮನವಿ ನಮ್ದಾಗಿರುತ್ತೆ. ಸೊ ಇನ್ನು ನಿಮಗೆ ಯಾವ ಹೆಕ್ಟರ್ಗೆ ಎಷ್ಟು ಕೊಡ್ತಾ ಇದ್ದಾರೆ, ಎಲ್ಲಿ ಕೊಡ್ತಾ ಇದ್ದಾರೆ, ಏನು ಎಲ್ಲವೂ ಕೂಡ ಹೇಳಿದ್ದೀನಿ. ಇನ್ನು ಜಂಟಿ ಸರ್ವೆ ಕೂಡ ಆಗ್ತಾ ಇರೋದ್ರ ಬಗ್ಗೆ ಮಾಹಿತಿ ತಿಳಿಸಿದ್ದೀನಿ. ನಿಮ್ಮ ಹೊಲ ಗದ್ದೆಗಳಲ್ಲಿ ಜಂಟಿ ಸರ್ವೆ ಆಗಲಿಲ್ಲ ಅಂದ್ರೆ ನೀವು ಒಂದು ಕೆಲಸ ಮಾಡಬೇಕು, ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ಕೊಡಬೇಕು, ಅಥವಾ ಗ್ರಾಮ ಪಂಚಾಯತಿಗೆ ಹೋಗಿ ಭೇಟಿ ಕೊಡಬೇಕು. ಅಲ್ಲಿರ್ತಕ್ಕಂತಹ ಗ್ರಾಮ ಲೆಕ್ಕಾಧಿಕಾರಿಗಳು ಇದನ್ನ ಗಮನಿಸ್ತಾರೆ. ಅದೇ ರೀತಿಯಾಗಿ ನೀವು ಬರಿಗೈಲೆ ಹೋಗೋದಲ್ಲ, ವಿಡಿಯೋನ ಮಾಡ್ಕೊಳ್ಳಿ, ನಿಮ್ಮ ಬೆಳೆ ಹಾನಿ ಆಗಿರುವುದು ಫೋಟೋಸ್ಗಳನ್ನು ತೆಗೆದುಕೊಳ್ಳಿ, ಅವ್ರಿಗೆ ತೋರಿಸಿದ್ರೆ ಗೊತ್ತಾಗುತ್ತೆ, ಕ್ಲಿಯರಿಟಿ ಸಿಗುತ್ತೆ. ತದನಂತರ ನಿಮಗೆ ಬೆಳೆ ಹಾನಿ ಪರಿಹಾರ ಯಾವ ರೀತಿಯಾಗಿ ಒದಗಿಸಿಕೊಡಬೇಕೋ ಅದ್ರ ಬಗ್ಗೆ ತಿಳಿಸ್ತಾರೆ. ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗ್ತವೆ, ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೋ ಇಲ್ವೋ ನೋಡ್ತಾರೆ. ಹೀಗೆ ಅನೇಕ ನಾನಾ ರೀತಿಯಲ್ಲಿ
ಒಂದು ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ನಿಮಗೆ ಬೆಳೆ ಹಾನಿ ಪರಿಹಾರವನ್ನು ಒದಗಿಸಿಕೊಡ್ತಾರೆ. ನಿಮಗೆ ಪ್ರತಿಯೊಂದು ಹೆಕ್ಟರ್‌ಗೆ 31,500 ತನಕ ಹೈಯೆಸ್ಟ್ ಜಮಾ ಆಗುವಂಥದ್ದು. ಸೊ, ಅದರಲ್ಲಿ ಕಲಬುರಗಿ, ಗದಗ ಸೇರಿದಂತೆ ಕೊಪ್ಪಳ, ಬೀದರ, ಮಂಡ್ಯ, ಬೆಳಗಾವಿ, ಧಾರವಾಡ, ಬೆಂಗಳೂರು ಗ್ರಾಮಾಂತರ ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ರೈತರಿಗೆ ಮೊದಲನೇ ಹಂತದಲ್ಲಿ ಈ ದುಡ್ಡು ಜಮಾ ಆಗಲಿದೆ ಎನ್ನುವಂತಹ ಮಾಹಿತಿ ಸಿಕ್ಕಿದೆ ಸ್ನೇಹಿತರೆ. ಸೊ, ಹಾಗಾಗಿ ಈ ವಿಷಯವನ್ನು ನಾನು ನಿಮಗೆ ತಿಳಿಸಲೇಬೇಕಾಗಿತ್ತು, ತಿಳಿಸಿದ್ದೀನಿ. ಈ ಇನ್ಫಾರ್ಮೇಷನನ್ನು ನೀವೇನು ಮಾಡಿ ಅರ್ಥ ಮಾಡಿಕೊಂಡು ನಿಮ್ಮ ಸ್ನೇಹಿತ ರೈತರಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.